ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಇನ್ನೊಂದು ಪ್ರಶ್ನೆ ಜೊತೆ ಬಂದಿದ್ದೀನಿ. ಏನು ಗೊತ್ತಾ, ತುಂಬ ಜನ ಕೇಳ್ತಾ ಇದ್ದೀರಾ, ನಮ್ಮ ಹತ್ತಿರಗಳಲ್ಲಿ ಯಾವುದೇ ಥರ ಪೂಜಾ ಮಂಡಳಿಗಳಿಲ್ಲ, ನಾವು ಹೇಗೆ ಮಾಲೆನ ಹಾಕೋದು, ಮಾಲೆ ಹಾಕಬೇಕು ಅಂತ ಇಷ್ಟ ಇದೆ, ತಾಯಿಯ ವ್ರತನ ಆಚರಿಸ್ಬೇಕು ಅಂತ ಇಷ್ಟ ಇದೆ, ಏನು ಮಾಡೋದು ಮೇಡಮ್ ಅಂತ ಕೇಳ್ತಾ ಇದ್ದೀರಾ. ಇವತ್ತೆಲ್ಲದಕ್ಕೂ ಸಂಕ್ಷಿಪ್ತವಾಗಿ ನಿಮಗೆ ಉತ್ತರನ ಕೊಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಈ ವಿಡಿಯೋ ಕೊನೆ ತನಕನೂ ನೋಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇನ್ನೊಬ್ಬರಿಗೆ ಅದು ಸಜೆಷನ್ ಥರ ಆಗುತ್ತೆ. ಎಷ್ಟು ಜನ ಲೈಕ್ ಮಾಡ್ತೀರಾ ಅಂದರೆ ಅದಕ್ಕೆ ಓಕೆ ಏನೋ ಇನ್ಫಾರ್ಮೇಷನ್ ಇದೆ, ಸೊ ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಅದನ್ನು ಯೂಟ್ಯೂಬರೇ ಅದನ್ನು ರೆಕಮೆಂಡ್ ಮಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಲೈಕ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ, ಏನೂ ಲಾಭವೂ ಇಲ್ಲ. ಇನ್ನಷ್ಟು ಜನರಿಗೆ ಅದು ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಸ್ನೇಹಿತರೆ, ತುಂಬ ಜನ ನನ್ನ ಕೇಳ್ತಾ ಇದ್ರಿ, ನಮ್ಮ ಹತ್ತಿರದಲ್ಲಿ ಯಾವುದೇ ಥರ ಪೂಜಾ ಮಂಡಳಿ ಇಲ್ಲ, ನಾವು ಹೇಗೆ ಹೋಗೋದು ಮೇಡಮ್, ನಮಗೆ ವ್ರತನ ಮಾಡಬೇಕು ಅಂತ ಆಸೆ ಇದೆ, ಏನಾದರೂ ಒಂದು ಕ್ಲೂ ಕೊಡಿ ಅಥವಾ ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಕೊಡಿ, ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ನಿಮ್ಮ ಹತ್ತಿರದಲ್ಲಿ ಎಲ್ಲ ಏರಿಯಾದಲ್ಲೂ 1 ಅಥವಾ 2 ಪೂಜಾ ಮಂಡಳಿಗಳು ಇದ್ದೇ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ತುಂಬ ಜನ ಮಾಲೆ ಹಾಕಿ ಹೋಗ್ತಾ ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಬ್ಯಾಂಗ್ಳೂರಿಂದನೇ ತುಂಬ ಜನ ಹೋಗ್ತಾ ಇರೋದು, ಬ್ಯಾಂಗ್ಳೂರು ಮೈಸೂರಿಂದನೇ ತುಂಬ ಜನ ಹೋಗ್ತಾ ಇರೋದು. ಹಾಗೆ ನಿಮಗೆ ಇಲ್ಲಿ ಯಾರೂ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಮರ್ವತ್ತೂರ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ಎಷ್ಟು ದಿನ ಮಾಲೆ ಹಾಕಬೇಕು ಅಂದ್ಕೊಂಡಿರ್ತೀರಲ್ವ, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಇವಾಗ ನೀವು 9 ದಿನ, 5 ದಿನ, 3 ದಿನ ಈ ಥರ ಮಾಲೆ ಹಾಕಬೇಕು ಅಂದ್ಕೊಂಡಿದ್ರೆ, ನೀವು ನಾಳೆ ಮಾಲೆ ಹಾಕ್ತೀರ ಅಂದರೆ ಇವತ್ತು ಮರ್ವತ್ತೂರಿಗೆ ಹೋಗಿ ಅಲ್ಲಿ ನೈಟಲ್ಲಿ ಸ್ಟೇ ಮಾಡಿಬಿಟ್ಟು ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ, ಆ ಟೈಮಲ್ಲಿ ನೀವು ಮಾಲೆನ ಹಾಕೋಬೋದು. ಅಲ್ಲಿ ಎಲ್ಲನೂ ಸಿದ್ಧತೆ ಇರುತ್ತೆ ಸ್ನೇಹಿತರೆ. ಏನು ಇರುಮುಡಿ ಬ್ಯಾಗ್ ಇರ್ಬೋದು, ಮಾಲೆ, ಹಾಗೆ ಇರುಮುಡಿ ಕಟ್ಟೋದಕ್ಕೆ ಏನು ವಸ್ತುಗಳು ಬೇಕಲ್ವಾ, ಅದೆಲ್ಲನೂ ಅಲ್ಲಿ ರೆಡಿ ಇಕ್ಕಿರ್ತಾರೆ. ನೀವು ಜಸ್ಟು ಕೆಂಪು ಬಣ್ಣದ ಬಟ್ಟೆನ ತೊಗೊಂಡೋದ್ರೆ ಸಾಕು. ನೀವು ಅಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆನ ಹಾಕ್ಕೊಂಡ್ರೆ ನಿಮಗೆ ಅಲ್ಲಿ ಸ್ವಲ್ಪ ಫೀಸ್ ಕಟ್ಟಬೇಕಾಗತ್ತೆ, ಜಾಸ್ತಿ ಏನೇ ಇರಲ್ಲ, 500-600 ಇರ್ಬೋದು ಅಷ್ಟೇ. ಕಟ್ಬಿಟ್ಟು ನೀವು ಅಲ್ಲೇ ಮಾಲೆ ಹಾಕೋಬೋದು. ಮಾಲೆ ಹಾಕಿ ನೀವು ರಿಟರ್ನ್ ಬರ್ತೀರಾ ಅಂದರೆ ಇಲ್ಲಿ ಮನೆಗೆ ಬಂದು 2 ದಿನನೋ ಇಲ್ಲ 3 ದಿನನೋ 5 ದಿನನೋ ವ್ರತನ ಮಾಡಿಬಿಟ್ಟು ತಿರ್ಗಾ ಒಂದು 5 ದಿನಕ್ಕೆ ಹೋಗಿಬಿಟ್ಟು ಇರುಮುಡಿನ ಸಲ್ಲಿಸ್ಬೋದು. ಇಲ್ಲ ನೀವು ಅಲ್ಲೇ ಇರ್ತೀರಾ ಅಂದರೆ ನಿಮಗೆ ಊಟಕ್ಕೆ ವ್ಯವಸ್ಥೆ ಇದೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ನೀವು ಅಲ್ಲಿನೇ ವ್ರತನ ಆಚರಣೆ ಮಾಡಿಬಿಟ್ಟು 3ನೇ ದಿನಕ್ಕೆ ಅಥವಾ 5ನೇ ದಿನಕ್ಕೆ ನೀವು ಇರುಮುಡಿನ ಸಲ್ಲಿಸ್ಬಿಟ್ಟು ವಾಪಸ್ ಬರ್ಬೋದು. ಈ ಥರನೂ ಇದೆ. ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಅಂದರೆ ಮಾಹಿತಿ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ಹೋಗಬೇಕಾಗತ್ತೆ. ಎಲ್ಲಿ ಅಂತ ತಮಿಳುನಾಡಿನ ಮೇಲ್ಮರುವತ್ತೂರಿನಲ್ಲಿ ಸಿದ್ದರ್ ಪೀಠ ಇದೆಯಲ್ವ, ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ ಇರೋದು. ನೀವು ಇಲ್ಲಾಂದರೆ ಯಾರಿಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಹೇಳಿ, ನಾನು ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಅಲ್ಲಿ ಬಂದು ನೀವು ಮಾಲೆನ ಹಾಕ್ಕೊಂಡು ಅವ್ರ ಜೊತೆ ಹೋಗ್ಬೋದು ಅಷ್ಟೇ. ಅದು ನಾವು ಹೋಗೋದಲ್ಲ, ಇನ್ನೊಂದು ಕಡೆ ನಿಮಗೆ ಯಾವುದು ನಿಯರ್ ಇರುತ್ತಲ್ಲ ಅಲ್ಲಿದ್ದು ನಾನು ಹೇಳ್ತಾ ಇರೋದು. ಈ ವಿಷಯಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ತುಂಬ ಜನ ಗೊಂದಲದಲ್ಲಿ ಇರ್ತೀರ, ಎಲ್ಲರಿಗೂ ಇದು ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ಯಾಕಂದರೆ ನಾನು ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ತಾಯಿಯ ಮಾಲೆ ಹಾಕೋರಿಗೆ ಯಾವುದೇ ಥರ ಗೊಂದಲ ಇರಬಾರ್ದು, ಅಂದರೆ ಯಾವುದೇ ಥರ ಸಂಶಯ ಇರಬಾರ್ದು. ಏನು ಮಾಡಬೇಕು, ಹಿಂಗೆ ಮಾಡಿದ್ರೆ ತಪ್ಪಾಗತ್ತಾ, ಹಂಗೆ ಮಾಡಿದ್ರೆ ಸರಿಯಾಗತ್ತಾ, ಆ ಥರ ಗೊಂದಲಗಳು ಏನೂ ಬೇಡ. ನೀವು ಎಷ್ಟು ಕ್ಲಿಯರ್ ಆಗಿರ್ತೀರೋ ಅಷ್ಟು ನೀಟಾಗಿ ನೀವು ವ್ರತನ ಮಾಡ್ಬೋದು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಜನಕ್ಕೆ ಇದು ಅವಶ್ಯಕತೆ ಇದೆ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು. ಅಷ್ಟೇ ಸ್ನೇಹಿತರೆ ಹೇಳಬೇಕಾಗಿದ್ದು. ಬಾಯ್ ಸ್ನೇಹಿತರೆ. ಓಂ